ಇಲ್ಲೇ ಗೊತ್ತಾಗೋದು ನಮ್ ಜನ ಹೀರೋಗ್ ಜಾಸ್ತಿ ಬೆಲೆ ಕೊಡ್ತಾರ, ಕತೆಗೆ ಜಾಸ್ತಿ ಬೆಲೆ ಕೊಡ್ತಾರಂತ. ನಾನು ಮೂವಿ ಟೀಮ್ಗೆ ಸಾರಿ ಕೇಳ್ತೀನಿ, ಯಾಕಪ್ಪ ಅಂದ್ರೆ ಇದ್ರ ಫಸ್ಟ್ ಲುಕ್ ನೋಡ್ಬಿಟ್ಟು ನಾನೇ ಜಡ್ಜ್ ಮಾಡಿ ಇದ್ಯಾವ್ದು ಓಪಿರೈಟ್ ಕಲದೊಂದಿದೆ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗೌತಮ್ ಅಪ್ಪಿ ಇನ್ಸ್ಟಾ ಪೇಜ್. ನಾನ್ ಇವತ್ತು ರಿವ್ಯೂ ಮಾಡ್ತಿರೋ ಫಿಲ್ಮ್ ಬಂದ್ಬಿಟ್ಟು ಲ್ಯಾಂಡ್ ಲಾರ್ಡ್ ಅಂತ. ಇದರಲ್ಲಿ ನಮ್ ದುನಿಯಾ ವಿಜಯ್ ಅವ್ರು ಆಕ್ಟ್ ಮಾಡ್ಯಾರ, ಜೊತೆಗೆ ರಾಜ್ಬಿ ಶೆಟ್ಟಿ ಕೂಡ ಇದ್ದಾರೆ. ಅಂಡ್ ನಮ್ಮ ಕನ್ನಡಕ್ಕೆ ರಾಜ್ಬಿ ಶೆಟ್ಟಿ ಒಂದು ಜೆಮ್ ಅಂತ ಹೇಳ್ಬೋದು. ಈ ಫಿಲಂ ನೋಡಿದ್ಮೇಲೆ ನಿಮಗೂ ಅನ್ಸುತ್ತೆ. ಇದನ್ನ ಡೈರೆಕ್ಟ್ ಮಾಡಿರೋರು ಬಂದ್ಬಿಟ್ಟು ಜಡೇಶ್ ಅವರು. ಜಡೇಶ್ ಅಂತ ಡೈರೆಕ್ಟ್ ಸಿನಿಮಾ ಇಂಡಸ್ಟ್ರಿಗೆ ಬೇಕು, ಅದ್ರ ಜೊತೆಗೆ ಪ್ರೋತ್ಸಾಹ ಕೊಡಕ್ಕೆ ನೀವು ಆಡಿಯನ್ಸ್ ಗಳು ಥಿಯೇಟರ್ ಬರ್ಬೇಕು. ಈ ಫಿಲಂ ಸ್ಟೋರಿ ಬಂದ್ಬಿಟ್ಟು ನಮ್ಮ ಮಣ್ಣಿನ ಕತೆ. ಈ ಫಿಲಂ ನ ಒನ್ ಲೈನರ್ ಬಂದ್ಬಿಟ್ಟು ಅವಾಗಿನ ಕಾಲದ ಪದ್ಧತಿ. ಯಾರ್ಯಾರು ವ್ಯವಸಾಯ ಮಾಡ್ತಿರ್ತಾರೆ ಅವ್ರು ಕೂಲಿಯಾಗಿ ಬಿದ್ದಿರ್ಬೇಕು, ಗದ್ದೆ ತೋಟ ಮನೆ ಇದ್ದವರೆಲ್ಲ ಅವರೆಲ್ಲ ಶ್ರೀಮಂತರು ಹಂಗೆ ಇರ್ಬೇಕು ಅಂತ. ಈ ಹಿಂದೆ ನಾವು ನೋಡಿದ್ವಿ ಕಾಟೇರ ಬಂದಿತ್ತು, ಹಳ್ಳಿಯಿಂದ ಜನ ಟ್ರಾಕ್ಟರ್ ಎತ್ಕೊಂಡು ಎತ್ತಿನ ಗಾಡಿ ಎತ್ಕೊಂಡ್ ಫಿಲಂ ನೋಡಿದ್ರು. ಈ ಫಿಲಂ ನ ಅದೇ ತರ ನೋಡ್ಬೇಕು ಜನ. ಇಲ್ಲೇ ಗೊತ್ತಾಗೋದು ನಮ್ ಜನ ಹೀರೋಗ್ ಜಾಸ್ತಿ ಬೆಲೆ ಕೊಡ್ತಾರ, ಕತೆಗೆ ಜಾಸ್ತಿ ಬೆಲೆ ಕೊಡ್ತಾರಂತ. ಲೇಡಿ ಕ್ವೀನ್ ರಚಿತಾ ರಾಮ್ ಅವ್ರು ಇದಾರಲ್ಲ, ಅವ್ರಿಗೆ ಥಿಯೇಟರ್ ಅಲ್ಲಿ ಬಿದ್ದಿದ್ ವಿಜಯಲು ನೆಕ್ಸ್ಟ್ ಲೆವೆಲ್ ಆಗಿತ್ತು. ನೋಡಿ ರಚಿತಾ ರಾಮ್ ಆಕ್ಟಿಂಗ್ ಬೆಂಕಿ ಅದು. ಈ ಫಿಲಂ ಹೋಗ್ಬೇಕಾದ್ರೆ ನನ್ಗಿದ್ದ ಎಕ್ಸ್ಪೆಕ್ಟೇಷನ್ 0, ಬಟ್ ಬರ್ತಾ ನನಗೆ ಸಿಕ್ಕಿದ ಖುಷಿ 100%. ಫ್ಯಾಮಿಲಿ ಆಡಿಯನ್ಸ್ ತುಂಬಿದ್ರು ವಿಕ್ಟ್ರಿ ಸಿನಿಮಾಸ್ ಬೆಂಗಳೂರಲ್ಲಿ. ಈ ಫಿಲಂಗೆ ಮ್ಯೂಸಿಕ್ ಕೊಟ್ಟಿರೋರು ಅಂದ್ಬಿಟ್ಟು ಅಜನೀಶ್ ಅವರು, ಹಾಗೆ ಡೈಲಾಗ್ ಬರ್ದಿರೋರು ಮಾಸ್ತಿ ಅವರು. ಮಾಸ್ತಿ ಡೈಲಾಗ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಇತ್ತು, ಹೆಣ್ಮಕ್ಳು ನಾವು ಕೊಡ್ಬೇಕು, ಏನು ಕಿತ್ಕೋಬಾರ್ದು, ಇದೇ ತರ ತುಂಬಾ ಇದೆ. ಇಲ್ಲಿ ನಾನು ಹೇಳ್ಬೇಕಾಗಿರೋದು ಫಿಲಂ ಕ್ಯಾಸ್ಟ್. ತುಂಬಾ ಮುಖಗಳು ನೋಡಿದ್ರೆ ಎಲ್ಲ ನಮ್ ಕನ್ನಡದ ಮುಖಗಳು, ಅವ್ರನ್ನೆಲ್ಲಾರು ಮತ್ತೆ ನೋಡಿದ್ದು ತುಂಬಾ ಖುಷಿ ಆಯ್ತು. ಈಗ ಜಡೇಶ್ ಅವ್ರ ಡೈರೆಕ್ಷನ್ ಬಗ್ಗೆ ಮಾತಾಡಿದ್ರೆ ಜೆಂಟಲ್ ಮ್ಯಾನಿಗೆ ಬರ್ದಿದ್ರು, ಅದು ಡಿಫ್ರೆಂಟ್ ಸ್ಟೋರಿ. ಅದಾದ್ಮೇಲೆ ಗುರು ಶಿಷ್ಯರಿಗೆ ಬರ್ದಿದ್ರು, ಅದು ಡಿಫ್ರೆಂಟ್ ಸ್ಟೋರಿ. ಕಾಟೇರಾಗ ವರ್ಕ್ ಮಾಡಿದ್ರು. ನೀವೇನಾದ್ರೂ ಈ ವೀಕೆಂಡ್ ಫ್ರೀ ಇದ್ರೆ ಮಿಸ್ ಮಾಡದೆ ಈ ಫಿಲಂ ನೋಡಿ, 3 ದಿನ ರಜೆ ಇದೆ ನೋಡಿ. ಕನ್ನಡ ಫಿಲಂ ನ ಗೆಲ್ಲಿಸಬೇಕು ಥಿಯೇಟರ್ ಬಂದಾಗ, ಇಲ್ಲಾಂದ್ರೆ ಥಿಯೇಟರ್ ಗಳು ಊರ್ವಶಿ ಮುಚ್ತಿದಾರೆ, ನೆಕ್ಸ್ಟ್ ಇನ್ನೂ ಎಷ್ಟೋ ಮುಚ್ಕೊಂಡು ಹೋಗ್ತಾರೆ. ನಮ್ಮ ಸಿಂಗಲ್ ಸ್ಕ್ರೀನ್ ಗಳನ್ನ ಗೆಲ್ಸಿ ಉಳಿಸ್ಕೋತೀವ, ಅದು ನಮ್ಮೇಲೆ ಬಿಟ್ಟಿತ್ತು. ಈ ಫಿಲಂ ನಿಮ್ದು, ಫಿಲಂ ಟೀಮ್ ದಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಫಾಲೋ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ, ಅಂಡ್ ನಿಮ್ಮ ಸಿನಿ ಪ್ರೇಮಿಗಳ ಜೊತೆ ಶೇರ್ ಮಾಡಿ.